ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸೋನಂ ವಾಂಗ್ಚುಕ್ ಸ್ನೇಹಿತರೆ, ಡೆಲ್ಲಿಯ ಜಂತರ್ ಮಂತರ್ ಅಲ್ಲಿ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿರೋದ್ರ ವಿರುದ್ಧ ಜಂತರ್ ಮಂತರ್ ಅಲ್ಲಿ ಸತತ 21 ದಿವಸ ಆಮರಣಾಂತಿಕ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಬಟ್ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನ ಬಲವಂತವಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕಾಯ್ತು. ಒಂದು ನೀಟ್ ಎಕ್ಸಾಮ್ ಪತ್ರಿಕೆ ಸೋರಿಕೆ ಸಿಜೆಪಿ ಪಕ್ಷದ ಜೊತೆ ಸೇರ್ಕೊಂಡು ಸಿಜೆಪಿನೂ ಅವ್ರಿಗೆ ಬೆಂಬಲ ಕೊಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಅಂದ್ರೆ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಎಕ್ಸಾಮಿನೇಷನ್ ನಡೀತಿರೋ ಪ್ರಕ್ರಿಯೆ ಸರಿ ಇಲ್ಲ, ಅಷ್ಟು ಟೈಟ್ ಆಗಿ ವಿದ್ಯಾರ್ಥಿಗಳನ್ನ ಚೆಕ್ ಮಾಡ್ಬಿಟ್ಟು ನೀವು ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತೀರಾ. ಬಟ್ ಒಂದ್ ಎಕ್ಸಾಮ್ ನಡ್ಸಕ್ ಆಗ್ತಿಲ್ಲ, ಪದೇ ಪದೇ ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ ಅನ್ನೋದ ಕಾರಣಕ್ಕಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಎಕ್ಸಾಮ್ಸ್ ಹಾಗೂ ಎಜುಕೇಶನ್ ಸಿಸ್ಟಮ್ ಹೇಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ದೇಶದಲ್ಲಿ ಒಂದು ಒಳ್ಳೆ ವಿದ್ಯಾರ್ಥಿಗಳು ಹೆಂಗೆ ಅಂತ ಕಂಡಿಡಿಯಕ್ಕೆ, ದೇಶ ಅಂತಲ್ಲ ಟೋಟಲ್ ಜಗತ್ತಲ್ಲಿ ಇರೋದೇ ಅದಕ್ಕೊಂದು ಮೂಲನೇ ಎಕ್ಸಾಮ್ ಅಲ್ವಾ. ಆ ಎಕ್ಸಾಮೇ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತಂದಾಗ ಎಷ್ಟು ಜನ ಹುಡುಗರು, ಎಷ್ಟು ಜನ ವಿದ್ಯಾರ್ಥಿಗಳು ಭರವಸೆ ಕಳ್ಕೊತಾರೆ. ಈ ಕ್ವಶನ್ ಪೇಪರು ಲೀಕ್ ಆಗಿರೋದ್ರಿಂದ 20 ವಿದ್ಯಾರ್ಥಿಗಳು, ದೇಶಾದ್ಯಂತ ಒಟ್ಟು 20 ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡ್ರು. ವೀಕ್ಷಕರೇ, ಆ ಮನೆಯಲ್ಲಿ ಆ ಮಕ್ಕಳನ್ನ ಕಳ್ಕೊಂಡಿರೋ ಪೇರೆಂಟ್ಸ್ ಪರಿಸ್ಥಿತಿ ಏನು? ಕಷ್ಟಪಟ್ಟು ಮಕ್ಕಳು ಓದಿರ್ತಾರೆ, ಕೊನೆಯದಾಗಿ ನಾಳೆ ಎಕ್ಸಾಮ್ ಬರೋಕ್ಕೆ ಬೆಳಿಗ್ಗೆ ಎದ್ದಾಗ ಟಿವಿಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬಂದಾಗ ಪೇರೆಂಟ್ಸು ಎಲ್ಲಿ ಹೋಗ್ಬೇಕು ಪಾಪ. ಅಷ್ಟು ಸಾಲ ಸೋಲ ಮಾಡಿ ಲೋನ್ ತಗೊಂಡು ಅವ್ರ ಮಕ್ಕಳನ್ನ ಓದಿಸ್ತಿರ್ತಾರೆ. ಸೊ ಈ ತರ ಒಂದು ಎಕ್ಸಾಮ್ ನ ಕರೆಕ್ಟ್ ಆಗಿ ನಡ್ಸಕ್ ಬಂದಿಲ್ಲ ಅಂತಂದ್ರೆ ಅವ್ರದ್ದು ಅವ್ರಿಗೆ ಯಾರು ಹೋಪ್ಸ್ ಕೊಡ್ತಾರೆ? ಸೊ ಈ ತರ ವಿಷಯವಾಗಿ ಸೋನಂ ಅವರು ಡೆಲ್ಲಿ ಜಂತರ್ ಮಂತರ್ ಅಲ್ಲಿ 21 ದಿನ ಸತ್ಯಾಗ್ರಹ ಮಾಡ್ತಿದ್ರು. ಬಟ್ ಅಲ್ಟಿಮೇಟ್ಲಿ ಅವ್ರನ್ನ ಪೊಲೀಸರು ಬಲವಂತವಾಗಿ ಕರ್ಕೊಂಡೋದ್ರು. ಸೊ ವೀಕ್ಷಕರೇ, ಬನ್ನಿ ಸೋನಂ ವಾಂಗ್ಚುಕ್ ಇವ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಇವತ್ತು. ಸೋನಂ ವಾಂಗ್ಚುಕ್ ಅವರು ಲಡಾಖ್ ನಲ್ಲಿ 1966 ಹುಟ್ತಾರೆ. ಆಮೇಲೆ ಶ್ರೀನಗರ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡಿತಾರೆ. ಮತ್ತೆ ಜೊತೆಗೆ ಸೋನಂ ವಾಂಗ್ಚುಕ್ ಅವ್ರದ್ದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಅಮೀರ್ ಖಾನ್ ಅವರು ರೋಲ್ ಮಾಡಿದ್ರಲ್ವಾ 3 Idiots ಅಲ್ಲಿ, ಅದು ಇವ್ರದೇ ರಿಯಲ್ ಲೈಫ್ ಸ್ಟೋರಿ ಅಂತ ಹೇಳ್ತಾರೆ ಜನ. ಬಟ್ ಈ ಕಡೆ ಫಿಲಂ ಅವ್ರನ್ನ ಕೇಳಿದ್ರೆ, ಮೂವಿ ಟೀಮ್ ಅವ್ರನ್ನ ಕೇಳಿದ್ರೆ ಇದು ಬೇರೆ ಫಿಕ್ಷನಲ್ ನಾವೇ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ಜನರು ನಾವು ಎಲ್ಲ ನಂಬಿರೋ ಹಾಗೆ ಅಮೀರ್ ಖಾನ್ ಅವರು ಇವ್ರದೇ ಪಾತ್ರ ಮಾಡಿರೋದು ಅಂತ. ಇವರು ಲಡಾಖ್ನ ಒಬ್ಬ ಆಕ್ಟಿವಿಸ್ಟ್, ಹೋರಾಟಗಾರರು, ಶಿಕ್ಷಣ ತಜ್ಞ ಹಾಗೂ ಪರಿಸರವಾದಿ. ಇವ್ರದ್ದು ಒಂದು ಐಸ್ ಸ್ತೂಪ ಅಂತ ಇದೆ. ಅಂದ್ರೆ ಏನ್ ಮಾಡ್ತಾರೆ ಇವ್ರು ಕಂಡಿಡಿದಿರೋದು, ಸೋನಂ ಅವ್ರು ಕಂಡಿಡಿರೋದು ಐಸ್ ಸ್ತೂಪ ಅಂತ. ಅಲ್ಲಿ ಚಳಿಗಾಲದಲ್ಲಿ ಮಂಜೆಲ್ಲ ನೀರು ವೇಸ್ಟ್ ಆಗಿ ಹೋಗ್ತಿರ್ತಲ್ವಾ. ಸೊ ಅದನ್ನ ಏನ್ ಮಾಡ್ತಾರೆ, ಪೈಪ್ ಮೂಲಕ ಒಂದು ಖಾಲಿ ಪ್ರದೇಶದಲ್ಲಿ ಪೈಪ್ ಮೂಲಕ ಫೌಂಟೇನ್ ತರ ನೀರ್ನ ಹಾರಿಸ್ತಾರೆ. ಸೊ ಆ ನೀರ್ನ ಹಾರಿಸಿದಾಗ ಅದು ಮಂಜಿಗೆ ಗಟ್ಟಿ ಆಗುತ್ತೆ. ಸೊ ಅದೆಲ್ಲ ಮಂಜುಗಡ್ಡೆಗಳ ನದಿ ಅಂತ ಹೇಳ್ತಾರೆ ಐಸ್ ಸ್ತೂಪಗೆ. ಸೊ ಆ ಮಂಜುಗಡ್ಡೆ ಆಗಿರುತ್ತಲ್ವಾ ಚಳಿಗಾಲದಲ್ಲಿ, ಆ ಬೇಸಿಗೆಯಲ್ಲಿ ಅದನ್ನ ಕರಗಿಸ್ಬಿಟ್ಟು ಅವರು ಕೃಷಿಗೆ, ಯಾಕಂದ್ರೆ ಲಡಾಖ್ ಅಲ್ಲಿ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ನೀರಿಗೆ ತೊಂದ್ರೆ. ಸೊ ಅದನ್ನ ಕರಗಿಸ್ಬಿಟ್ಟು ಬೇಸಿಗೆಯಲ್ಲಿ ಅಗ್ರಿಕಲ್ಚರ್ಗೆ, ಕುಡಿಯೋದಕ್ಕೆ, ಈ ತರದಕ್ಕೆಲ್ಲ ಯೂಸ್ ಮಾಡ್ಕೋತಾರೆ. ಸೊ ಐಸ್ ಸ್ತೂಪ ಅಂತ ಇವ್ರು ಕಂಡುಹಿಡಿದಿದ್ದಾರೆ, ಅಲ್ಲಿನ ಲೋಕಲ್ಗೆ ಹೆಲ್ಪ್ ಆಗ್ಲಿ ಅಂತ, ನೀರಿನ ವಿಚಾರವಾಗಿ. ಹಾಗೆ ಸ್ಟೂಡೆಂಟ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಅಂತ ಅದೊಂದು ಮಾಡಿದ್ದಾರೆ. ಅಂದ್ರೆ ಅದೇನಂದ್ರೆ, ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ತರದ್ರಲ್ಲೆಲ್ಲ ಫೇಲ್ ಆಗಿರ್ತಾರಲ್ವಾ, ಸೊ ರೀಅಟೆಂಪ್ಟ್ ಮಾಡ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ಒಂದು ಟ್ಯೂಷನ್ ತರ, ಅಂದ್ರೆ ಇವರು ಅವ್ರಿಗೆ ಆ ಹುಡುಗರನ್ನ ಪ್ರಿಪೇರ್ ಮಾಡ್ತಾರೆ, ನೆಕ್ಸ್ಟ್ ಎಕ್ಸಾಮ್ಸ್ಗೆ ರೆಡಿ ಮಾಡ್ತಾರೆ. ಸೊ ಅವ್ರಿಗೆ ಮೋಟಿವೇಟ್ ಮಾಡ್ತಾರೆ, ಹೇಗೆ ಎಕ್ಸಾಮ್ಸ್ ಬರಿಬೇಕು, ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು, ಹೇಗಿರ್ಬೇಕು ಎಕ್ಸಾಮ್ ಟೈಮಲ್ಲಿ, ಯಾವ್ದಾವ್ದನ್ನ ಸ್ಟಡಿ ಮಾಡಬೇಕು, ಹೇಗೆ ಅಚೀವ್ ಮಾಡಬೇಕು ಅಂತ ಅವ್ರಿಗೆ ಭರವಸೆ ತುಂಬ್ತಾರೆ. ಜಸ್ಟ್ ನಾರ್ಮಲ್ ಟ್ಯೂಷನ್ ಮಾಡೋದಿಲ್ಲ, ಅವ್ರಿಗೆ ಒಂದು ಮಾರಲ್ ಸಪೋರ್ಟು, ಮೆಂಟಲ್ ಸಪೋರ್ಟು ಎಲ್ಲ ಕೊಡ್ತಾರೆ. ಸೊ ಈ ತರ ಅಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ ಅವರು. ಜೊತೆಗೆ ಸ್ನೇಹಿತರೆ,
ಇವ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಚಾರ ಇದೆ. ಏನಂದ್ರೆ ಸೋನಂ ಅವ್ರ ತಂದೆ ಸೋನಂ ವ್ಯಾಂಗೆಲ್ ಅಂತ. ಅವ್ರ ತಂದೆ ಒಬ್ಬ ಪೊಲಿಟಿಷಿಯನ್, ಅವರು ಕೂಡ ಹೋರಾಟಗಾರರು. ಅವರು 80ರ ದಶಕದಲ್ಲಿ ಒಂದು ಹೋರಾಟ ಮಾಡ್ತಾರೆ. ಲಡಾಖಿನ ಜನರಿಗೆ ST ಸ್ಟೇಟಸ್ ತಂದ್ಕೊಡ್ಬೇಕು ಅಂತ. ST ಸ್ಟೇಟಸ್ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್. ಸೊ ಇವ್ರನ್ನ ಲಡಾಖಿನ ಜನರನ್ನ ಇದಕ್ಕೆ ಈ ಸ್ಟೇಟಸ್ಗೆ ಸೇರಿಸ್ಬೇಕು ಅಂತ ಅವರು ಸಹ ಉಪವಾಸ ಸತ್ಯಾಗ್ರಹ ಮಾಡ್ತಿರ್ತಾರೆ. ಇದ್ರಲ್ಲಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ವೀಕ್ಷಕರೇ, ಲಡಾಖ್ ಅಲ್ಲಿ ಉಪವಾಸ ಮಾಡ್ತಿರ್ತಾರೆ. 5ನೇ ದಿನ ಆಗಿರುತ್ತೆ. ಆಗಿನ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸ್ವತಃ ಅವರೇ ಫ್ಲೈಟ್ ಅಲ್ಲಿ ಲಡಾಖಿಗೆ ಹೋಗಿ ಅವ್ರಿಗೆ ಒಂದು ಜ್ಯೂಸ್ ಕೊಟ್ಬಿಟ್ಟು, ಸರಿ ಸೋನಂ ಅವರೇ, ವ್ಯಾಂಗೆಲ್ ಅವರೇ, ಪ್ರತಿಭಟನೆ ನಿಲ್ಲಿಸಿ, ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು ನಿಲ್ಲಿಸಿ, ನಿಮ್ಮ ಬೇಡಿಕೆಗಳನ್ನ ನಮ್ಮ ಸರ್ಕಾರ ಖಂಡಿತವಾಗೂ ಈಡೇರಿಸ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ಅವ್ರನ್ನ ಉಪವಾಸ ನಿಲ್ಲಿಸುವ ಹಾಗೆ ಮಾಡಿದ್ರು. ಬಟ್ ದುರಂತ ಅಂದ್ರೆ ವೀಕ್ಷಕರೇ, 21 ದಿನಗಳ ಕಾಲ ಡೆಲ್ಲಿನಲ್ಲೇ, ಸೋನಂ ಅವ್ರ ತಂದೆ ತರ ಲೇ ಅಲ್ಲ, ಡೆಲ್ಲಿನಲ್ಲೇ, ಇಡೀ ರಾಷ್ಟ್ರ ರಾಜಕಾರಣ ಇರೋದೇ ಬೇಸಾಗಿರೋದೇ ಡೆಲ್ಲಿಯಲ್ಲಿ, ಒಬ್ರೇ ಒಬ್ರು ಆಳ್ವಿಕೆಯ ಪಕ್ಷದ ಕಡೆಯಿಂದ ಆಗ್ಲಿ ಅಥವಾ ಸರ್ಕಾರದ ಅಧಿಕಾರಿಗಳಾಗ್ಲಿ ಸೋನಂ ಅವ್ರ ಹತ್ರ ಹೋಗ್ಬಿಟ್ಟು, ಏನಕ್ಕೆ ಮಾಡ್ತಾ ಇದ್ದೀರಾ, ಮಾಡಬೇಡಿ, ಹೀಗೆ ನಿಲ್ಸಿ, ನಿಮ್ಮ ತೊಂದರೆಗೆ, ನಿಮ್ಮ ಪ್ರತಿಭಟನೆಗೆ ನಾವು ಸಹಕಾರ ಮಾಡ್ತೀವಿ, ನಾವು ಅದಕ್ಕೆ ಯಾರ್ಯಾರು ಈ ಕ್ವಶನ್ ಪೇಪರ್ ಲೀಕ್ ಹಿಂದೆ ಇದ್ದಾರೆ ಅವ್ರನ್ನೆಲ್ಲ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದೀವಿ, ಇನ್ನು ಮುಂದೆ ಆಗ್ದಿರೋ ಹಾಗೆ ನಡ್ಕೋತೀವಿ, ನಿಮ್ಗೆ ಭರವಸೆ ಕೊಡ್ತೀವಿ ಅಂತ ಒಬ್ರು ಹೋಗಿ ಸೋನಂ ವಾಂಗ್ಚುಕ್ ಅವ್ರಿಗೆ ಮಾತಾಡಿಲ್ಲ. ಈ ತರ ಇದೆ ಪರಿಸ್ಥಿತಿ. ನೋಡಿ ವೀಕ್ಷಕರೇ, ದೇಶದಲ್ಲಿ ರೈತರು ಮತ್ತೆ ಸ್ಟೂಡೆಂಟ್ಸ್ ನ ವಿರೋಧ ಕಟ್ಕೊಂಡ್ರೆ, ಅಂದ್ರೆ ಕರೆಕ್ಟ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲದೆ ಏನೋ ಒಂದು ಆದಾಗ ಹೇಗೆ ರಿವೋಲ್ಟ್ ಆಗ್ತಾರೆ ಸ್ಟೂಡೆಂಟ್ಸ್ ಅನ್ನೋದಕ್ಕೆ ಇವಾಗ ಡೆಲ್ಲಿಯಲ್ಲಿ ನಡೀತಿರೋ ಒಂದು ಪ್ರತಿಭಟನೆ ಕಾರಣ. ನೋಡಿ, ಸೋನಂ ಅವರು, ಅವ್ರಿಗೆ ಏನ್ ಅವಶ್ಯಕತೆ ಇದೆ ಹೇಳಿ, ಬಂದು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು, ಈಗೆಲ್ಲ ಮಾಡ್ಬೇಕು ಅಂತ. ಜೊತೆಗೆ ಈ ತರ ಒಂದು ಸ್ಟ್ರಾಂಗ್ ಸತ್ಯಾಗ್ರಹಗಳು ನಾವು ನೋಡಿ ತುಂಬಾ ದಿನ ಆಗಿತ್ತು. ಅಣ್ಣಾ ಹಜಾರೆ ಮಾಡಿದ್ರು ಅಷ್ಟೇ, ಹಾಗೆ ಮತ್ತೆ ಹಿಂದೆ ಮಾಡಿದ್ರು ಕೇಳಿದ್ವಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸೋನಂ ವಾಂಗ್ಚುಕ್ ಅವರ ಒಂದು ಸಣ್ಣ ಪರಿಚಯ. ಹಾಗೆ ನಿಮ್ಗೆ ಇವ್ರ ಬಗ್ಗೆ ಏನ್ ಅನ್ಸುತ್ತೆ, ಅವ್ರು ಮಾಡ್ತಿರೋ ಪ್ರತಿಭಟನೆ ಸರಿಯಾದ ಹಾದಿಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀವಿ. ಧನ್ಯವಾದಗಳು.